ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಸರ್ ಪೈಠತ್ ಕಪಿಪದ್ ಗಹ ಮಕರಿ ತವ್ ಅಕುಲಾನ್ ಮಾರಿ ಸೋಧರಿ ದಿವ್ಯ ತನು ಚಲಿ ಗಗನ್ ಚಡಿ ಜಾನ್ ಕಪಿ ತವ್ ದರಸ್ ಭಯಿವು ನಿಷ್ಪಾಪ मिटा तात मुनि बर कर सापा मुनि न होई यह निसिचर घोरा मानहु सत्य बचन कपि मोरा अस कहीं गई अपछरा जबहि निसिचर निकट गयऊँ कपि तबहि कह कपि मुनि गुरुदाछिना लेहूँ पाछे हमहि मंत्र तुम्ह देहूँ सिर लंगूर लपेटी पछारा निज तनु प्रगटेसी मरती बारा राम राम कही छाडेसी प्राणा सुनी मन हरषि चलेवु हनुमाना देखा सैल न औषध चीन्हा सहसा कपि उपारी गिरि लीन्हा गही गिरि निसी नभ धावत भयವು ಅವಧಪುರಿ ಊಪರ್ ಕಪಿ ಗಯವು. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಹನುಮಂತ ಕಾಲನೇಮಿಗೆ ನೀನು ಕೊಟ್ಟ ನೀರು ಸಾಲೋದಿಲ್ಲ ಅಂತ ಹೇಳಿದಾಗ ಕಾಲನೇಮಿ ಏನು ಹೇಳ್ತಾನೆ, ಆ ಸರೋವರಕ್ಕೆ ಹೋಗಿ ನೀನು ಸ್ನಾನ ಮಾಡಿಕೊಂಡು ನೀರು ಕುಡ್ಕೊಂಡು ತಕ್ಷಣ ಬಂದ್ಬಿಡು, ನಾನು ನಿನಗೆ ದೀಕ್ಷೆಯನ್ನು ಕೊಡ್ತೀನಿ, ಅದರಿಂದ ನಿನಗೂ ಕೂಡ ದಿವ್ಯ ದೃಷ್ಟಿ ಅನ್ನುವಂಥ ಒಂದು ಜ್ಞಾನ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾನೆ. ಯಾಕಂದರೆ ಮುಂದೆ ರಾಮ ಮತ್ತು ರಾವಣರ ಯುದ್ಧ ನಡೆಯುತ್ತೆ, ಅದರಲ್ಲಿ ರಾಮನೇ ಗೆಲ್ತಾನೆ ಅನ್ನುವಂಥ ದಿವ್ಯ ದೃಷ್ಟಿ ನನಗಿದೆಯಲ್ಲ, ಅದೇ ರೀತಿ ನಿನಗೂ ಕೂಡ ದಿವ್ಯ ದೃಷ್ಟಿ ಪ್ರಾಪ್ತವಾಗತ್ತೆ ಅಂತ ಹೇಳ್ತಾನೆ. ಹನುಮಂತ ಏನು ಮಾಡ್ದ, ಆ ಕೊಳದ ಒಳಗಡೆ ಕಾಲಿಟ್ಟಿದ ತಕ್ಷಣನೇ ಒಂದು ಹೆಣ್ಣು ಮೊಸಳೆ ತುಂಬ ವೇಗದಿಂದ ಬಂದು ಅವನ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಳ್ತು. ಮಾರುತಿ ಏನು ಮಾಡ್ದ, ಅದನ್ನ ಕೊಂದು ಬಿಡ್ತಾನೆ. ಆಗ ಅದು ದಿವ್ಯ ನಾರೀ ಶರೀರವನ್ನ ಹೊಂದಿ ವಿಮಾನವನ್ನ ಏರಿ ಆಕಾಶ ಮಾರ್ಗದಿಂದ ಹೊರಟು ಹೋಗ್ತಾಳೆ. ಆ ಸುಂದರಿ ಹೋಗಬೇಕಾದ್ರೆ ಈ ರೀತಿ ಹೇಳ್ತಾಳೆ, ಏನು, ಎಲೆ ವಾನರನೇ, ನಿನ್ನ ದರ್ಶನದಿಂದ ನನ್ನ ಪಾಪಗಳೆಲ್ಲ ತೊಲಗೋಯ್ತು, ನನಗೆ ಮುನೀಶ್ವರರು ಕೊಟ್ಟ ಶಾಪದಿಂದ ನಾನು ವಿಮುಕ್ತಳಾದೆ ಅಂತ ಅಂದ್ಬಿಟ್ಟು ಹೇಳಿ ಹೊರಟೋಗ್ತಾಳೆ. ಈಗ ಹನುಮಂತನನ್ನ ದರ್ಶನ ಮಾಡಿದ ಮೇಲೆ ಯಾವ ಪಾಪಗಳು ನಮ್ಮ ಹತ್ರ ಇರುತ್ತೆ, ಎಲ್ಲ ರೀತಿಯ ಪಾಪಗಳನ್ನು ದೂರ ಮಾಡುವಂಥವನು ಹನುಮಂತ. ಇಲ್ಲಿ ಅಪ್ಸರೆ ಯಾರು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಅವಳು ಹೇಳ್ತಾಳೆ, ನಾನೊಬ್ಬ ಅಪ್ಸರೆಯಾಗಿದ್ದೆ. ಒಂದ್ಸರಿ ದೂರ್ವಾಸ ಮುನಿಗಳು ಇಂದ್ರನ ಸಭೆಗೆ ಬಂದಿದ್ರು. ನಾನು ಒಬ್ಬ ಗಂಧರ್ವನ ಜೊತೆಯಲ್ಲಿ ನರ್ತನ ಮತ್ತು ಗಾಯನದಲ್ಲಿ ತನ್ಮಯಳಾಗಿದ್ದೆ. ಋಷಿಯ ವೇಷಭೂಷಣಗಳನ್ನೆಲ್ಲ ನೋಡಿ ನಾವು ಅವರನ್ನು ಅಪಹಾಸ್ಯ ಮಾಡಿದ್ವು. ಅದಕ್ಕೋಸ್ಕರನೇ ಕೋಪ ಮಾಡಿಕೊಂಡಂತಹ ಮುನಿಗಳು ನಮಗೆ ಶಾಪ ಕೊಟ್ಟರು. ಅದರ ಹಾಗೆಯೇ ಆ ಗಂಧರ್ವ ಇದನಲ್ಲ, ಅವನು ಆ ರಾಕ್ಷಸನಾದ, ನಾನು ಇಲ್ಲಿ ಮೊಸಳೆಯಾಗಿ ಇದ್ದೀನಿ ಅಂತ ತನ್ನ ಹಿಂದಿನ ಒಂದು ಕಥೆಯನ್ನು ಹೇಳ್ತಾಳೆ. ಎಲೈ ಕಪೀಶ್ವರ, ಇವನು ಮುನಿಯಲ್ಲ, ಇವನು ಘೋರ ರಾಕ್ಷಸ. ಅಂದರೆ ಈಗ ನಿನಗೆ ಆಶ್ರಮದಲ್ಲಿ ಸಿಕ್ಕಿದ್ನಲ್ಲ, ಅವನು ಸಾಮಾನ್ಯ ಮುನಿಯಲ್ಲ, ಅವನು ಘೋರ ರಾಕ್ಷಸ, ನನ್ನ ಮಾತನ್ನು ನಂಬು ಅಂತ ಹೇಳಿ ನಮಸ್ಕಾರ ಮಾಡ್ಕೊಂಡು ಹನುಮಂತನಿಗೆ ಆ ಅಪ್ಸರೆ ವಿಮಾನವನ್ನು ಏರಿ ದೇವಲೋಕಕ್ಕೆ ಹೊರಟೋಗ್ತಾಳೆ. ಆಮೇಲೆ ಹನುಮಂತ ಆ ರಾಕ್ಷಸನ ಹತ್ರ ಹೋಗಿ, ಎಲೈ ಮುನೀಶ್ವರರೇ, ಮೊದಲಿಗೆ ನೀವು ಗುರುದಕ್ಷಿಣೆಯನ್ನು ಸ್ವೀಕಾರ ಮಾಡಿ, ಯಾಕಂದರೆ ದೀಕ್ಷೆಯನ್ನು ಕೊಡ್ತೀನಿ ಅಂತ ಹೇಳಿರ್ತಾರಲ್ಲ, ಅದಕ್ಕೆ ನಾನು ಗುರುದಕ್ಷಿಣೆಯನ್ನು ಕೊಟ್ಬಿಡ್ತೀನಿ, ಅದನ್ನು ಸ್ವೀಕಾರ ಮಾಡಿಬಿಡಿ, ಆಮೇಲೆ ನೀವು ನನಗೆ ಮಂತ್ರೋಪದೇಶವನ್ನು ಮಾಡುವರಂತೆ ಅಂತ ಹೇಳ್ತಾನೆ. ಆಗ ಹನುಮಂತ ಏನು ಮಾಡ್ತಾನೆ, ಅವನ ತಲೆಯನ್ನು ತನ್ನ ಬಾಲದಿಂದ ಸುತ್ತಿ ನೆಲಕ್ಕೆ ಅಪ್ಪಳಿಸ್ತಾನೆ. ಆಗ ಅವನು ಸಾಯೋ ಸ್ಥಿತಿಗೆ ಬಂದ್ಬಿಡ್ತಾನೆ. ಸಾಯೋಕ್ಕೆ ಮುಂಚೆ ಆ ರಾಕ್ಷಸನ ನಿಜ ರೂಪ ಬಯಲಾಗಿ ರಾಮ ರಾಮ ಅಂತ ಹೇಳ್ತಾ ಪ್ರಾಣವನ್ನು ಬಿಡ್ತಾನೆ. ಅವನ ಬಾಯಿಂದ ಬಂದಂತಹ ರಾಮನಾಮವನ್ನು ಕೇಳಿ ಸಂತೋಷವಾಗಿ ಮಾರುತಿ ಮುಂದಕ್ಕೆ ಹೋಗ್ತಾನೆ. ಅವನಿಗೆ ಸುಷೇಣ ಹೇಳಿದ ಪರ್ವತ ಏನೋ ಕಾಣಿಸುತ್ತೆ, ಇಂಥ ಕಡೆ ಇರುತ್ತೆ, ಈ ರೀತಿ ಇರುತ್ತೆ ಅಂತೆಲ್ಲ ಹೇಳಿರ್ತಾರಲ್ಲ. ಸೊ ಆ ಪರ್ವತ ಕಾಣಿಸುತ್ತೆ, ಆದರೆ ಮೂಲಿಕೆ ಯಾವುದು ಅಂತ ಗುರುತಿಸೋದಕ್ಕೆ ಆಗಲಿಲ್ಲ. ಈಗ ನೋಡಿ, ಔಷಧಿಯ ಗುಣ ಇರುವಂಥ ಮರಗಳು, ಬೇರೆ ಮರಗಳು ಎಲ್ಲ ಒಂದೇ ರೀತಿ ಕಾಣಿಸುತ್ತೆ, ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಗೊತ್ತಾಗೋದಿಲ್ಲ. ವೈದ್ಯರಿಗೆ ಅಂತಂದರೆ ಅದು ಗೊತ್ತಾಗತ್ತೆ. ಸೊ ಇಲ್ಲಿ ಹನುಮಂತ ನೋಡ್ತಾನೆ, ಯಾವುದನ್ನು ತೊಗೊಂಡು ಹೋಗಬೇಕು ಅಂತಲೇ ಗೊತ್ತಾಗ್ಲಿಲ್ವಲ್ಲ, ಮೂಲಿಕೆ ಹೇಳಿದ್ರು ಆದರೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಅವನೇನು ಮಾಡ್ತಾನೆ, ಆ ಪರ್ವತವನ್ನೇ ಕಿತ್ಕೊಂಡು
ಆ ರಾತ್ರಿಯಲ್ಲೇನೆ ಆಕಾಶ ಮಾರ್ಗದಿಂದ ಹೋಗ್ತಾನೆ. ಅವನ ಪ್ರಯಾಣ ಯಾವ ಕಡೆಯಿಂದ ಹೋಗುತ್ತೆ ಅಂತಂದರೆ ಅಯೋಧ್ಯೆಯ ಮೇಲಿಂದನೇ ಹೋಗ್ತಾ ಇರ್ತಾನೆ ಆ ಒಂದು ಸಂಜೀವಿನಿ ಪರ್ವತವನ್ನು ತಗೊಂಡು. ನೋಡಿದ್ರಾ ಹನುಮಂತನಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ಬಿಟ್ಟು. ಈಗ ಆ ಮೂಲಿಕೆ ಸಿಗಲಿಲ್ಲ ಅಂತ ವಾಪಸ್ ಹೋಗೋದಕ್ಕಾಗತ್ತಾ? ಇಲ್ಲ. ಯಾವನ್ನ ತೊಗೊಂಡು ಹೋಗ್ಬೇಕು, ಅಥವಾ ಈಗ ಯಾವುದೋ ಒಂದನ್ನು ತೊಗೊಂಡು ಹೋದರೆ ಅದಲ್ಲ ಅಂತಂದರೆ ಆವಾಗ ಲಕ್ಷ್ಮಣನ ಪ್ರಾಣ ಉಳಿಯತ್ತಾ? ಇಲ್ಲ. ನೋಡಿ, ವಿವೇಕ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಆ ಸಮಯ ಸಂದರ್ಭಕ್ಕೆ ನಾವು ಹೇಗೆ ಕೆಲಸ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು, ಆಯಿತಾ? ಅದಕ್ಕೋಸ್ಕರ ಏನು ಮಾಡ್ದ, ಅವನಿಗೆ ಶಕ್ತಿ ಇದೆ, ಸೊ ಅದಕ್ಕೋಸ್ಕರನೇ ಆ ಸಂಜೀವಿನಿ ಪರ್ವತವನ್ನೇ ಕೈಯಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಅಯೋಧ್ಯೆಯ ಮೇಲಿಂದಾನೇ ಅವನು ಹಾರ್ತಾ ಹೋಗ್ತಾ ಇದ್ದಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.